بسم الله والحمد لله والصلاة والسلام على أشرف رسول الله أما بعد العارف بالله ಖತೀಬ್ ಅಬ್ದುಲ್ ಖಾದರ್ ಮುಸಲಿಯಾರ್ ಸುರ್ಬೆ ಅವರು ಕನ್ಯಾನದಲ್ಲಿ 1931 ಹಿಜರಿ 1327ರಂದು ಜನಿಸಿದರು. ಅವರ ತಂದೆ ಕನ್ಯಾನ ಜುಮಾ ಮಸೀದಿಯಲ್ಲಿ ಹಲವು ವರ್ಷಗಳ ಕಾಲ ಖತೀಬಾಗಿದ್ದರು. ಅವರ ಸಹೋದರ ಮೊಹಮ್ಮದ್ ಮುಸಲಿಯಾರ್ ಅವರು ಕೂಡ ಕನ್ಯಾನ ಜುಮಾ ಮಸೀದಿಯಲ್ಲಿ 35 ವರ್ಷಗಳ ಕಾಲ ಖತೀಬಾಗಿದ್ದರು. 1978ರಲ್ಲಿ ಕನ್ಯಾನದಲ್ಲಿರುವ ತರವಾಡು ಮನೆಯಲ್ಲಿ ಮರಣ ಹೊಂದಿದರು. ಅವರ ಸಹೋದರ ಅಬ್ದುಲ್ ರೆಹಮಾನ್ ಮುಸಲಿಯಾರ್ ಕರೋಪಾಡಿ ಜುಮಾ ಮಸೀದಿಯಲ್ಲಿ ಸುದೀರ್ಘ 43 ವರ್ಷಗಳ ಕಾಲ ಖತೀಬಾಗಿದ್ದರು. 1976 ಮಾರ್ಚ್ 5 ಶನಿವಾರ ರಬಿಯುಲ್ ಅವ್ವಲ್ 5 ಅಸರ್ ನಮಾಜ್ ನಂತರ ಅವರ ಕನ್ಯಾನದಲ್ಲಿರುವ ತರವಾಡು ಮನೆಯಲ್ಲಿ ಮರಣ ಹೊಂದಿದರು. ಸುರ್ಬೈಲ್ ಉಪಾಪ ಅವರು ಮರ್ಹೂಮ್ ಪಯ್ಯಕಿ ಉಸ್ತಾದ್ ಅವರ ಬಳಿ ಸುದೀರ್ಘ ವರ್ಷ ಓದಿದರು. ಮಹಾನರಾಯ ಶಂಸುಲ್ ಉಲಮಾ, ತಾಜುಲ್ ಉಲಮಾ, ಅಡ್ಯಾರ್ ಕಣ್ಣೂರ್ ಮುಹಮ್ಮದ್ ಹಾಜಿ ಮುಂತಾದ ಅನೇಕ ಪ್ರಸಿದ್ಧ ವಿದ್ವಾಂಸರು ಸುರ್ಬೈಲ್ ಉಪಾಪ ಅವರಿಗೆ ಗೌರವ ಸಲ್ಲಿಸುತ್ತಿದ್ದರು. ಕನ್ಯಾನ ಮಕಾಮ್ ಉರುಸಿಗೆ ಶಂಸುಲ್ ಉಲಮಾ ಬಂದರೆ ಮೊದಲು ಕೇಳುವುದು ಸುರ್ಬೈಲ್ ಉಪಾಪರನ್ನು ಆಗಿತ್ತು. ಅವರಿಂದ ನನಗೆ ಮಂತ್ರಿಸರಿಕೆ ಇದೆ ಎಂದು ಕೂಡ ಹೇಳುತ್ತಿದ್ದರಂತೆ. ತಾಜುಲ್ ಉಲಮಾ ಹೇಳುತ್ತಿದ್ದರು, ಅವರು ಸುರ್ಬೈಲಿಗೆ ದೀನಿ ಇಲ್ಮು ತಂದವರು ಎಂದರು. ಅಡ್ಯಾರ್ ಕಣ್ಣೂರು ಮೊಹಮ್ಮದ್ ಹಾಜಿ ಅವರ ಮಗ ಅಥಾಡಿ ಕಾಜಿಯಾಗಿದ್ದ ಅಬ್ದುಲ್ ಖಾದರ್ ಹಾಜಿ ಪವಿತ್ರ ಹಜ್ ಯಾತ್ರೆಗೆ ಹೋಗುವ ಮುನ್ನ ಅವರ ತಂದೆ ಅಡ್ಯಾರ್ ಕಣ್ಣೂರು ಮೊಹಮ್ಮದ್ ಹಾಜಿ ಹೇಳಿದರು, ನೀನು ಸುರ್ಬೈಲಿಗೆ ಹೋಗಿ ಉಸ್ತಾದರ ಬಳಿ ದುಆ ಮಾಡಿಸಿ ಹೇಳಿ ಬಾ ಎಂದು. ಹಾಗೆ ಅವರು ಸುರ್ಬೈಲಿಗೆ ಬಂದಾಗ ಮಸೀದಿ ಒಳಗೆ ಮಲಗಿದ್ದರು. ಪವಿತ್ರ ಹಜ್ ಯಾತ್ರೆಗೆ ಹೋಗುವ ವಿಷಯ ತಿಳಿಸಿದಾಗ ಒಮ್ಮೆಲೆ ಎದ್ದು ನಿಂತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರಿಗೆ ನನ್ನ ಸಲಾಂ ಹೇಳಬೇಕು ಎಂದು ಹೇಳಿ ಆಶೀರ್ವಾದ ನೀಡಿ ಕಳುಹಿಸಿದರು. ಅದೇ ವರ್ಷ ಮೆಕ್ಕಾದಲ್ಲಿ ಹಜ್ ವೇಳೆಯಲ್ಲಿ ಸುರ್ಬೈಲ್ ಉಪಾಪ ಅವರು ಮರಣ ಹೊಂದಿದ ವಿಷಯ ತಿಳಿದು ಮೆಕ್ಕಾ ಮಸೀದಿಯಲ್ಲಿ ಮಯ್ಯತ್ ನಮಾಜ್ ನಿರ್ವಹಿಸಿದ್ದರು. ಸುರ್ಬೈಲ್ ಉಪಾಪರವರ ಬಳಿ ದೂರ ದೂರದ ಊರುಗಳಿಂದ ಜನರು ದುಆ ಮಾಡಿಸಿ ಮಂತ್ರಿಸಲಿಕ್ಕೆ ಬರುತ್ತಿದ್ದರು. ಮುಸ್ಲಿಮೇತರರು ಕೂಡ ಅವರ ಕೃಷಿಯಲ್ಲಿ ಆಗುವ ಮೊದಲ ಫಲವನ್ನು ಉಪಾಪರವರಿಗೆ ನೀಡುತ್ತಿದ್ದರು. 1931ರಲ್ಲಿ ಅವರು ತನ್ನ 23ನೇ ವಯಸ್ಸಿನಲ್ಲಿ ಸುರ್ಬೈಲಿಗೆ ಬಂದರು. ಒಟ್ಟು 40 ವರ್ಷಗಳ ಕಾಲ ಸುರ್ಬೈಲ್ ಮಸೀದಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. 1971 ಹಿಜರಿ 1390 ದುಲ್ಕಯದ ತಿಂಗಳಲ್ಲಿ ಶನಿವಾರ ಮರಣ ಹೊಂದಿದ್ದರು. ಆಗ ಅವರ ವಯಸ್ಸು 63 ಆಗಿತ್ತು. ಇನ್ಶಾ ಅಲ್ಲಾಹ್ ಈಗ ಇಂದು ನಾವು ಅವರ ಹಿಜರಿ ವರ್ಷ ಪ್ರಕಾರ 56ನೆಯ ಆಂಡ್ ನೇರ್ಚೆ, ಇಂಗ್ಲಿಷ್ ವರ್ಷ ಪ್ರಕಾರ 54ನೇ ಆಂಡ್ ನೇರ್ಚೆಯನ್ನು ನಾವೆಲ್ಲರೂ ಈಗ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಅಲ್ಲಾಹನು ಈ ಒಂದು ಇಂದಿನ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದನ್ನು, ಇಲ್ಲಿ ಖತಮುಲ್ ಕುರ್ಆನ್ ಓದಿದನು ಹಾಗೂ ಮೌಲೂದ್ ಪಾರಾಯಣ, ಹೀಗೆ ಎಲ್ಲ ನಾವು ಮಾಡಿದ ಸಲ್ಕರ್ಮಗಳನ್ನ ಅಲ್ಲಾಹು ಸ್ವೀಕರಿಸಲಿ. ಇದಕ್ಕೆ ದಾನ ಧರ್ಮ ಸಹಕಾರ ನೀಡಿದ ಎಲ್ಲರಿಗೂ ಅಲ್ಲಾಹು ಧನ ಮನಗಳಿಂದ ಸಹಕರಿಸಿದ ಎಲ್ಲರಿಗೂ ಅಲ್ಲಾಹನು ದೀರ್ಘಾಯುಸ್ಸು ಆಫಿಯತ್ ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಅಲ್ಲಾಹನು ಮಹಾನರಾಯ ನಮ್ಮ ಉಪಾಪ ಸುರ್ಬೈಲ್ ಅವರೊಂದಿಗೆ ನಮ್ಮೆಲ್ಲರನ್ನು ಸ್ವರ್ಗದಲ್ಲಿ ಒಂದುಗೂಡಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.